ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ನಾನು ನಿಮ್ಮ ಫಿನಿಕ್ಸ್ ರಕ್ಷಿತ್ ಮಾಡುವ ನಮಸ್ಕಾರ. ವೆಲ್ಕಮ್ ಟು ಮೈ ಡೇ ಬ್ಲಾಗ್ ಗಾಯ್ಸ್. ಇವತ್ತಿನ ಬ್ಲಾಗ್ ಏನಂದರೆ, ನಮ್ಮ ಅಜ್ಜಿ ಮನೇಲೇ ಮನೆಮದ್ದುಗಳನ್ನ ಉಪಯೋಗ ಮಾಡ್ತಾರೆ. ಅವರು ಬೆಳೆಸಿರೋಂಥ ಈ ಗಿಡಗಳಲ್ಲೇ ಅವರು ಯಾವ ಥರ ಯೂಸ್ ಮಾಡೋದು ಮನೆಮದ್ದುಗಳನ್ನ, ಅಂದರೆ ಹಣ್ಣಿನಿಂದಾಗಲಿ ಆ ಎಲೆಯಿಂದಾಗಲಿ ಏನೇನು ಸ್ಪೆಷಲ್ ಅಂತ ಹೇಳ್ತಾರೆ. ಬನ್ನಿ ಕೇಳೋಣ. ನಮ್ಮ ಅಜ್ಜಿನೇ ಕೂತಿದ್ದಾರೆ, ಬನ್ನಿ. ಅಜ್ಜಿ ಹೇಳಿ, ಮನೆ ಮದ್ದು ಯಾವ ಥರ ಯೂಸ್ ಮಾಡ್ಬೋದು, ಏನು ಎತ್ತಾ, ಏನೇನು ಗೊತ್ತು ಫಸ್ಟು ಮನೆ ಹತ್ರ ಪಪ್ಪಾಯಿ ಗಿಡ ಹಾಕೊಂಡಿದೀವಿ. ಇದಕ್ಕೆ ಶುಗರ್ಗೆ ಒಳ್ಳೇದು ಅಂತ. ಅದನ್ನ ಹಣ್ಣು ತಿಂತೀವಿ, ಜ್ಯೂಸು ಮಾಡ್ಕೊಂಡು ಕುಡಿತೀವಿ. ಇನ್ನು ಹಾಗಲಕಾಯಿ ಗಿಡನೂ ಬೆಳ್ಕೊಂಡಿದೀವಿ. ಹಾಗಲ ಗಿಡನೂ ಶುಗರ್ಗೆ ಒಳ್ಳೇದು ಅಂತ. ಆ ಹಾಗಲಕಾಯಿನೂ ಬೇಯಿಸಿದ್ದು ನೀರು ತಗೊಂಡು ಕುಡಿಯಕ್ಕೆ ಇಟ್ಕೋತೀವಿ. ಆ ಬೆಂದಿದ್ದು ಹಾಗಲಕಾಯಿನ ಪಲ್ಯ ಮಾಡ್ಕೊಂತೀವಿ. ಆಮೇಲೆ ಇದು ಗಣಕೆ ಸೊಪ್ಪು ಇದೆ. ಆ ಗಣಕೆ ಸೊಪ್ಪು ಕೆಮ್ಮಿಗೆ ತುಂಬಾ ಒಳ್ಳೇದು ಅಂತ. ಸೊಪ್ಪು ಇಲ್ಲಿ ಇದೆಯಲ್ಲ, ಗಣಕೆ ಸೊಪ್ಪು ಸ್ವಲ್ಪ ಕಿತ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ. ಆಗ್ಲೇ ನಾನು ಹೇಳಿದ್ದೆ ತೋರಿಸಿ ಅಜ್ಜಿ. ಗಿಡಗಳೆಲ್ಲ ಇದೆ, ನಾವು ಯಾವ್ದನ್ನು ಕಿತ್ತಾಕಲ್ಲ. ಮನೆ ಹತ್ರ ಎಲ್ಲಾನು ಮನೆ ಹತ್ರನೇ ಬಿಟ್ಕೊಂಡಿರ್ತೀವಿ. ತೋರಿಸಿ, ಅದು ಎಲೆ ತೋರಿಸಿ, ಮೇಲೆ ತೋರಿಸಿ, ಮೇಲೆ ಇಲ್ಲಿ ತೋರಿಸಿ. ಇದು ಗಣಕೆ ಸೊಪ್ಪು ಅಂತ ನೋಡಿ ಗಾಯ್ಸ್. ಇದು ಹಣ್ಣು ಒಳ್ಳೇದು. ಇದರಲ್ಲಿ ಇರೋದು ಹೂವು ಸಮೇತನೇ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಪಲ್ಯನೂ ಮಾಡ್ಕೋಬಹುದು, ಸಾಂಬಾರ್ಗೂ ಹಾಕ್ಬೋದು. ಅಲ್ಲಿ ಹಸಿದು ಸ್ವಲ್ಪ ಬಾಯಿಗೆ ಹಾಕೊಂಡು ಒಗದು ರಸನು ಬಾಯಿಗೆ ನಾಲ್ಗೆಗೆಲ್ಲ ಬಿಡ್ಕೋಬಹುದು. ಇದರಲ್ಲಿ ಕೆಮ್ಮು ಕಮ್ಮಿ ಆಗುತ್ತೆ. ಓಕೆ ಓಕೆ ಜಿ. ನೆಕ್ಸ್ಟ್ ಏನ್ ಇಟ್ಟಿದ್ದೀರಾ ಇಲ್ಲಿ? ದಾಳಿಂಬೆ ಗಿಡ. ಅದು ದಾಳಿಂಬೆ ನೋಡಿ ಗಾಯ್ಸ್, ಇದು ನೋಡಿ, ಇದು ದಾಳಿಂಬೆ ಗಿಡದ್ದು. ಇದು ಕುಡಿ ದಾಳಿಂಬೆ ಗಿಡದಲ್ಲಿ ಕುಡಿ ಇರುತ್ತಲ್ಲ, ಅದು ಹೊಟ್ಟೆ ನೋವಿಗೆ, ಆಮಶಂಕೆಗೆ ಎಲ್ಲದಕ್ಕೂ ಅದರ ರಸ ಕುಡಿದ್ರೆ, ಸೊಪ್ಪು ಒಗದು ತಿಂದ್ರೆ ಒಳ್ಳೇದು. ದಾಳಿಂಬೆ ಹಣ್ಣು ತಿಂದ್ರು ಒಳ್ಳೇದು, ಹಲ್ಲಿಗೂ ಒಳ್ಳೇದು ದಾಳಿಂಬೆ ಹಣ್ಣು. ಇನ್ನೊಂದು ಬೇರೆ ಇಲ್ಲೇನೋ ಕಾಳುಗಳಿರ್ತದೆ, ಇದು ಯಾವ್ದು ಬೀಜ ನನಗೂ ಸರಿಯಾಗಿ ಗೊತ್ತಿಲ್ಲ. ಸುಂಡೆ, ಇದು ನೋಡಿ ಸುಂಡೆಕಾಯಿ ಅಂತ. ಹುಳಲ್ ನೋವಿಗೆ, ಹಲ್ಲು ನೋವಿಗೆ ಈ ಸಣ್ಣ ಸುಂಡೆಕಾಯಿನ ಹಣ್ಣಾದ್ರೆ ಕೆಂಪಾಗುತ್ತೆ, ಕಾಯಿ ಆದ್ರೆ ಹಸಿರು ಇರುತ್ತೆ. ಕಾಯಿ ಹಸಿರು ಇದು ಒಂದೇ ಒಂದು ಸಿಕ್ಕಿದೆ, ಸಿಕ್ಕಿಲ್ಲ ನಮಗೆ, ಎಲ್ಲೂ ಹುಡುಕ್ತಾ ಗಿಡ ನೋಡಿ. ಇದು ಒಣಗಿರುತ್ತಲ್ಲ, ಇದನ್ನ ಈ ತುಳಸಿ ಇದು ಒಂದು ಕುಡಿ ತಗೊಂಡು ಇದನ್ನ ಹೀಗೆ ಪುಡಿ ಮಾಡ್ಬಿಟ್ಟು ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಹಲ್ಲು ನೋವು ಬಂದಾಗ ಅಲ್ಲಿ ಹಲ್ಲಿನ ಜಾಗಕ್ಕೆ ಇಟ್ಕೊಂಡ್ರೆ ಆ ಹಲ್ಲಿ ನೋವು ಕಮ್ಮಿ ಆಗುತ್ತೆ, ಹಲ್ಲಿನಲ್ಲಿರೋದು ಹುಳ ಎಲ್ಲ ಸತ್ತೋಗುತ್ತೆ. ಇದು ತುಂಬಾ ಒಳ್ಳೆ ಔಷಧಿ ಅಂದ್ರೆ ತುಂಬಾ ಒಳ್ಳೆ ಔಷಧಿ. ಆ ಬಾಯಿ ತುಂಬಾ ಹುಳಲಿದ್ರು, ನನಗೆ ಹುಳಲಿದ್ರು ಒಂಚೂರು ನೋವು ಆಗಲ್ಲ, ಏನೂ ಆಗಲ್ಲ. ಅಷ್ಟು ಒಳ್ಳೆ ಔಷಧಿ ಇದು. ಓಕೆ ಓಕೆ. ಬೇರೆ ಇನ್ನೇನ್ ಗೊತ್ತು ಅಜ್ಜಿ ನಿಮಗೆ? ಇಲ್ಲಿ ನೀವು ದಿನನಿತ್ಯ ಯಾವ ತರ ಬಳಕೆ ಮಾಡಿ? ಬಸಳೆ ಸೊಪ್ಪು. ಇದು ಬಸಳೆ ಸೊಪ್ಪು ಅಂತ ನೋಡಿ, ಗೊತ್ತಿರ್ಬೇಕು, ಹಳ್ಳಿ ಕಡೆ ಜನಗಳಿಗೆ ಗೊತ್ತಿರುತ್ತೆ, ಸಿಟಿ ಕಡೆ ಅಷ್ಟು ಗೊತ್ತಿರಲ್ಲ. ಬಸಳೆ ಅನ್ನೋದು ಇದು ಬಾಯಿ ಹುಣ್ಣಾದ್ರೆ ಈ ಸೊಪ್ಪನ್ನ ಅಗದು ಬಾಯಿಗೆ ರಸ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಬಾಯಿ ಹುಣ್ಣೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಇದು ಸಾಂಬಾರಿಗೇನು ತುಂಬಾ ಒಳ್ಳೇದು. ಸಾಂಬಾರ್ ಮಾಡಿದ್ರೆ ವಾರಕ್ಕೆ 1-2 ಸರಿನಾರು ಈ ಬಸಳೆ ಸೊಪ್ಪು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ತಂಪಾಗಿರುತ್ತೆ, ಶರೀರಕ್ಕೆ ಎಲ್ಲ ಒಳ್ಳೇದು. ಅದು ಇದು ಅಂತ ಮನೆ ಹತ್ರ ಸ್ವಲ್ಪ ಅದು ಇದು ಅಂತ ಬೆಳೆಸ್ಕೊಂಡೇ ಇರ್ತೀವಿ. ಅದು ಯಾವುದು ಅಂತ ನಾವೇನು ಲೆಕ್ಕಗೆ ಇಟ್ಕೊಳಕ್ ಹೋಗಲ್ಲ. ಸುಮ್ಮನೆ ಬೇಕು ಅಂದಾಗ ಕಿತ್ಕೊಳ್ಳೋದು, ಸಾರು ಮಾಡ್ಕೊಳ್ಳೋದು ಸಾಂಬಾರ್ಗಳಿಗೆಲ್ಲ. ನೋಡಿ, ಇದು ಸೋರೆಕಾಯಿ ತೋರಿಸಿದ್ದಾರೆ, ಅದು ಉಪಯೋಗ ಅಂತೆ. ಎದೆ ನೋವಿಗೆ ತುಂಬಾ ಒಳ್ಳೇದು. ಇದ್ರ ಕುಡಿ ಎಲ್ಲ ಬರುತ್ತಲ್ಲ, ಕುಡಿ ಸೊಪ್ಪನ್ನು ಸಾಂಬಾರ್ಗೆ ಹಾಕಿದ್ರೆ ಇದೆಲ್ಲ ಆರೋಗ್ಯಕ್ಕೂ ಒಳ್ಳೇದು. ಇನ್ನೊಂದ್ಸಲಿ ಹೇಳಿ ಅಜ್ಜಿ, ಏನು? ಇದು ಎದೆ ನೋವಿಗೆ ತುಂಬಾ ಒಳ್ಳೇದು. ಕಾಯಿ ಎದೆ ನೋವಿಗೆ ತುಂಬಾ ಒಳ್ಳೇದಾ? ಸೊಪ್ಪು, ಅದ್ರದ್ದು ಸೊಪ್ಪು, ಆ ಕಡೆ ಈ ಕಡೆ ಸೊಪ್ಪು ಕುಡಿ ಎಲ್ಲ ಸಾಂಬಾರಿಗೂ ಹಾಕ್ತೀವಿ. ಸಾಂಬಾರ್ಗೆ ನಮ್ಮ ಅಜ್ಜಿ ಇಟ್ಕೊಂಡು ಕೂತಿದ್ದಾರೆ, ನೋಡೋಣ ಏನು ಅಂತ. ಏನಜ್ಜಿ ಇದು? ಇದು ದೊಡ್ಡ ಪತ್ರೆ. ಇದು ಎಲೆನ ಹುರ್ದ್ಬಿಟ್ಟು ಚಟ್ನಿನೂ ಮಾಡ್ಬೋದು. ಬಾಣ್ಲಿಲಿ 1-2 ಈರುಳ್ಳಿ, ಈ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಹುರಿದ್ಬಿಟ್ಟು ಚಟ್ನಿ ಮಾಡಿದ್ರೆ ಚಟ್ನಿ ಒಳ್ಳೇದು. ಇದು ಇದಕ್ಕೂ ಒಳ್ಳೇದು, ಶರೀರಕ್ಕೆ ಆರೋಗ್ಯಕ್ಕೆ ಒಳ್ಳೇದು. ಇದು ಬಾಯಿ ಹುಣ್ಣು ಎಲ್ಲ, ಅಲರ್ಜಿ ಆಗುತ್ತಲ್ಲ, ಮೈಯೆಲ್ಲ ಗಂಧ ಎದ್ದು, ಆ ಅಲರ್ಜಿಗೆ ಈ ಸೊಪ್ಪನ್ನ ಮೈಯೆಲ್ಲ ಹಚ್ಚಿರ್ತಾರೆ. ಇನ್ನು ತಿನ್ನಕ್ಕೂ ಹೊಟ್ಟೆಗೆ ಹಸಿದು ಎಲೆನೆ ತಿಂತಾರೆ.
ತಿಂದ್ರೆ ಅಲರ್ಜಿ ಸ್ವಲ್ಪ ಕಮ್ಮಿ ಆಗುತ್ತೆ, ಕಂಟ್ರೋಲ್ ಬರುತ್ತೆ ಸ್ವಲ್ಪ. ಓಕೆ ಓಕೆ. ಕಂಟ್ರೋಲ್ ಆಗುತ್ತೆ, ವಾಸಿ ಆದರೆ ಹಾಗೆ ಹೋಗುತ್ತೆ, ಇಲ್ಲ ಅಂದರೆ ಕಂಟ್ರೋಲ್ ಆಗುತ್ತೆ. ನಾನು ಯಾವಾಗಲೂ ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲ, ಇದು ಮನೆ ಹತ್ರನೇ ಈ ಮದ್ದುಗಳನ್ನು ಮಾಡ್ಕೊಂಡು ತಿನ್ನೋದು ಮಾಡೋದು ಎಲ್ಲ. ಇಷ್ಟು ಹೇಳಿದ್ರಲ್ಲ ಯಾವುದು? ಇದು ಒಂದೆಲ್ಗ ಅಂತ. ಒಂದೆಲ್ಗ ಸೊಪ್ಪು, ಹೊನ್ನೊಲಗೆ ಸೊಪ್ಪು ಅಂತಾರೆ, ಒಂದೆಲ್ಗ ಅಂತಾರೆ. ಇದು ಊತ ಬಂದರೆ, ಕಾಲುಗಳು ಏನಾರ ಊತ ಬಂದರೆ ಇದನ್ನ ಸೊಪ್ಪು ಸ್ವಲ್ಪ ಸಾಂಬಾರು ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಹಸಿದೂ ಒಣಗಿಸಿ ಪುಡಿ ಮಾಡಿಯೋ, ಹಸಿದನ್ನೇ ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿಯೋ ಅದು ನೀರು ಕುಡಿದು ಆ ಸೊಪ್ಪನ್ನು ತಿನ್ಬೋದು. ಆ ಕಾಲು ಊತ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಇದು ಪುದೀನ. ಪುದೀನ ಗೊತ್ತಿರುತ್ತೆ, ಎಲ್ಲ ಸಿಟಿಗಳಲ್ಲೂ ಮನೆ ಹತ್ರ ಪಾಟಲ್ಲೆಲ್ಲ ಹಾಕಿರ್ತಾರೆ ಪುದೀನ. ಈ ಪುದೀನ ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಳ್ಳೇದು. ತೇಗಿ ಬರೋದಕ್ಕೆ, ಆಹಾರ ಜೀರ್ಣ ಆಗದೆ ಇರೋದಕ್ಕೆ ಈ ಪುದೀನನ ಸ್ವಲ್ಪ ಕುಯ್ದ್ಬಿಟ್ಟು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಕಿವುಚ್ಬಿಟ್ಟು ಸೋದಿಸಿದ್ರೆ ಸಾಕು, ಕುದಿಸೋದೇನು ಬೇಡ. ಹಂಗೆ ಕಿವುಚ್ಬಿಟ್ಟು ನೀರಿನಲ್ಲಿ ಹಸಿದೇ ತಿಂದ ಅಭ್ಯಾಸ ಇದ್ರೆ ಹಸಿದೇ ತಿನ್ಬೋದು, ಹಸಿದು ತಿನ್ನಕ್ಕೂ ಚೆನ್ನಾಗಿರುತ್ತೆ. ಅದಿಲ್ಲ ಅಂದ್ರೆ ನೀರಲ್ಲಿ ಹಾಕಿ ಕಿವುಚ್ಬಿಟ್ಟು ರಸನ ಶೋಧಿಸಿ ಕುಡಿಬೋದು, ಆಗ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಏನೇನು ಇಟ್ಕೊಂಡಿದ್ದೀರಾ ಇಲ್ಲಿ? ಆಗ್ಲೇ ಏನೋ ತಂದು ಇಟ್ಕೊಂಡು, ಏನಿದು? ಇದು ತಿರ್ನಲ್ಲಿ ಗಿಡ ಅಂತ, ನೆಲ್ನಲ್ಲಿ ಗಿಡ ಅಂತ. ಇದು ನೆಲ್ನಲ್ಲಿ ಗಿಡ. ಗಿಡ ಎಲೆ ತೋರಿಸ್ಬಿಡ್ತೀನಿ, ನೋಡಿ ಬನ್ನಿ ಗೈಸ್. ಇದು ನೋಡಿದ್ದೀರಾ? ಇದು ಮುಳ್ಳು ಗಿಳ್ಳು ಏನು ಇರಲ್ಲ. ಈ ಹೊಲದಲ್ಲಿ ಬದಿನಲ್ಲಿ ನೀರಿಡೋ ಕಡೆ ಜಾಗದಲ್ಲಿ ಎಲ್ಲ ಇರುತ್ತೆ. ನಾವು ಎಂತದ ಔಷಧಿ ಗಿಡಗಳಿದ್ರೆ ಮನೆ ಹತ್ರ ತಂದು 1-2 ಕಡ್ಡಿಗಳು. ಇದು ತಲೆ ಕೂದಲು ಉದ್ರಲ್ಲ ಜಾಸ್ತಿ, ಆಮೇಲೆ ತಲೆ ಕೂದಲು ಸೊಂಪಾಗಿ ಚೆನ್ನಾಗಿ ಬೆಳೆಯುತ್ತೆ. ಯಾವ ತರ ಇದು ಯೂಸ್ ಮಾಡೋದು, ಉಪಯೋಗ ಮಾಡೋದು ಯಾವ ತರ? ಇದನ್ನ ತಲೆಗೆ ಹಾಕ್ಬೇಕಾದ್ರೆ ಅರ್ದ್ಬಿಟ್ಟು ತಲೆಗೆ ಹಚ್ಕೋಬಹುದು, ಆದ್ರಿಂದ ಏನು ತೊಂದರೆ ಆಗಲ್ಲ. ಸ್ನಾನ ಮಾಡ್ಬೇಕಾದ್ರೆ ಇದನ್ನ ಅರ್ದ್ಬಿಟ್ಟು ತಲೆಗೆ ಹಚ್ಕೊಂಡ್ರೆ ಕಮ್ಮಿ ಆಗುತ್ತೆ, ತಲೆ ಕೂದಲು ಉದ್ರಲ್ಲಿ ಕಮ್ಮಿ ಬರುತ್ತೆ. ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇನ್ನೇನಾದ್ರು ಗೊತ್ತಾ ನಿಮಗೆ? ಇಷ್ಟನಾ? ಮನೆ ಹತ್ರ ಎಲ್ಲ ಬೇಕಾದಷ್ಟು ಗಿಡಗಳೆಲ್ಲ ಹಾಕೊಂಡಿದ್ದೀನಿ, ಯಾವಾಗ ಗ್ಯಾಪ್ಕ ಬರುತ್ತೋ ಆವಾಗ ಔಷಧಿ ಮಾಡ್ಕೊಳ್ಳೋದು. ಇನ್ನು ಪಪ್ಪಾಯಿ ಗಿಡನೂ ತುಂಬಾ ಹಾಕೊಂಡಿದ್ದೀನಿ, ಎಲ್ಲ 4-5 ಗಿಡದಲ್ಲಿ ಕಾಯಿ ಬಿಟ್ಟಿದ್ದಾವೆ. ಹಣ್ಣಾದಾಗ ಎಲ್ಲ ಶುಗರ್ಗೆ ಒಳ್ಳೇದು ಅಂತ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಹಣ್ಣು ತಿಂತೀವಿ. ಹೆಲ್ತಿ ಆಗಿದ್ದೀನಿ. ನನ್ಗೆ ಈಗ 78 ವರ್ಷ. 3 ಹೊತ್ತು ಅಡುಗೆ ನಾನೇ ಮಾಡ್ತೀನಿ, 4 ಗಂಟೆಗೆ ಹೇಳ್ತೀನಿ, 3 ಹೊತ್ತು ಅಡುಗೆ ಮಾಡ್ತೀನಿ. ನೋಡಿ, ಈ ವಯಸ್ಸಲ್ಲಿ ಇಂಥ ಡಿಸಿಪ್ಲಿನ್ ಯಾರು ಇರ್ತಾರೆ ನೋಡಿ. ನೋಡಿ ಈ ತರ ಹೆಂಗಿದ್ದಾರೆ ನಮ್ಮ ಅಜ್ಜಿ, ಫುಲ್ ಹೆಂಗಾಗಿ ಫಿಟ್ ಆಗಿ. ಅದು 4 ಗಂಟೆ, ಈಗಿನ ಕಾಲದ ಹುಡುಗರುಗಳಿಗೆ 4 ಗಂಟೆಗೆ ಎದ್ದೇಳೆ ಅಂದ್ರೆ ರಗ್ ಹಚ್ಕೊಂಡು ಮನಿಕೊಂಡಿರ್ತಾರೆ, ಉಲ್ಟಾ ಮನಿಕೊಂಡು. ಎದಳಕ್ಕಾಗಲ್ಲ, ಸೋಂಬೇರಿ ಎದ್ದೋಗಿರ್ತಾರೆ. ನೋಡಿ ಕಲ್ತ್ಕೊಡಿ. ಅಜ್ಜಿ ನೋಡಿ, ಅಜ್ಜಿ 4 ಗಂಟೆಗೆ ಎದ್ದು ಮೊಮ್ಮಗಳಿಗೆ ತಿಂಡಿ ರೆಡಿ ಮಾಡುತ್ತೆ. ಅವಳು ಹೋಗೋ 8 ಗಂಟೆಗೆ ಹೋಗ್ಬೇಕು ಅವ್ಳು ಸ್ಕೂಲಿಗೆಲ್ಲ, ಕಾಲೇಜಿಗೆ ಹೋಗೋ ಟೈಮಿಗೆ ಅವಳಿಗೆ ತಿಂಡಿ ರೆಡಿ ಮಾಡೋದು ಬೆಳಗ್ಗೆ ಎದ್ದು. ಯಾರು ಮಾಡ್ಕೊಡ್ತಾರೆ ಆ ಥರ ಈ ವಯಸ್ಸಲ್ಲಿ? ನೋಡಿ, ಮತ್ತೇನಾರ ಹೇಳ್ತೀರಾ ಅಜ್ಜಿ ನಮ್ಮ ಯುವ ವೀಕ್ಷಕರಿಗೆ? ಸೊಸೆನೂ ಇರಲ್ವಲ್ಲ, ಕೆಲ್ಸಕ್ಕೆ ಹೋಗಿರ್ತಾಳಲ್ಲ, ಮನೇಲಿ ಕೂತ್ಕೊಂಡು ನಾವೇನ್ ಮಾಡ್ಬೇಕು? ಯಾವಾಗಲೂ 24 ಗಂಟೆ ಕೆಲಸ ಮಾಡದೇ ಇದ್ರೆ ಮೈ ಬೆಳ್ಕೊಂಡು ಮೈ ಭಾರ ಆಗುತ್ತೆ, ತಿರ್ಗಾಡಕ್ ಆಗಲ್ಲ. ಆಮೇಲೆ ಆಗ ಅದಕ್ಕೆ ಬದ್ಲಿಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಮೈ ಹಗುರ ಆಗುತ್ತಲ್ವಾ, ವ್ಯಾಯಾಮ ಮಾಡ್ದಂಗೂ ಆಗುತ್ತಾ. ಆ ವ್ಯಾಯಾಮ ಮಾಡೋದಕ್ಕಿಂತ ಸ್ವಲ್ಪ ಮನೇಲಿ ನಾನು ತಿರ್ಗಾಡ್ತೀನಲ್ಲ ಅದೇ ಸಾಕು. ವಾಕಿಂಗು ಬೇಡ, ಜಾಗಿಂಗು ಬೇಡ, ಏನೂ ಬೇಡ. ಮನೆ ಹತ್ರನೇ ಹಿತ್ಲಲ್ಲಿ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಮನೆ ಕೆಲಸ ಮಾಡಿ ಆಮೇಲೆ ಹೊಲದ ಹಿತ್ಲು ಕೆಲಸ ಎಲ್ಲ ಮಾಡ್ಕೋತೀನಿ. ಹಾಗೆ ಅಜ್ಜಿ, ಹಾಗೆ. ಸರಿ. ಓಕೆ ಅಜ್ಜಿ, ಹೀಗೆ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ, ಹೀಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಶೇರ್ ಮಾಡಿಕೊಂಡು, ಬೆಲ್ ಐಕನ್ನ ಒತ್ಕೊಂಡು ಅದನ್ನು ಮಾತ್ರ ಮರಿಬೇಡಿ. ಹೀಗೆ ನಿನ್ನ ಬೆಳೆಸ್ತೇನೆ, ಇನ್ನೂ ಮರಿಬೇಡಿ. ಓಕೆ ಹೇಳ್ತಾ ಬಾಯ್ ಹೇಳ್ತಾ ಟಾಟಾ, ಬಾಯ್ ಗಾಯ್ಸ್.